ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ನನ್ನ ಅಣ್ಣನಾದ ಬಾಲಯ್ಯ ಅವರೇ ಮತ್ತು ವಿದ್ಯಾ ಬಾಲನ್ ಮೇಡಮ್ ಅವರೇ, ವೆಲ್ಕಮ್ ಟು ಬ್ಯಾಂಗ್ಳೂರ್. ಆ್ಯಂಡ್ ನನ್ನ ಸಹೋದರರಾದ ಕಲ್ಯಾಣ್ ಅವ್ರನ್ನ ಹಲವಾರು ಸಲ ನಾನು ಹೈದರಾಬಾದ್ಗೆ ಭೇಟಿ ಮಾಡಿದ್ದೀನಿ. ಅವರು ನಟ ಆಗಿ ಜೊತೆಗೆ ಪ್ರೊಡ್ಯೂಸರ್ ಆಗಿ ಕೂಡ ಫ್ಲರಿಶ್ ಆಗ್ತಿದ್ದಾರೆ. ಒಳ್ಳೆಯದಾಗಲಿ. ಈ ಸಿನಿಮಾ ಖಂಡಿತವಾಗಿ ನಾನೇನು ಹೇಳಬೇಕಾಗಿಲ್ಲ, ಇದು ಇಡೀ ಆಂಧ್ರ ಮಾತಾಡುತ್ತೆ, ಕರ್ನಾಟಕ ಮಾತಾಡುತ್ತೆ. ಭಾರತದಲ್ಲಿ NTR ಅವ್ರ ಬಗ್ಗೆ ಯಾರು ತಿಳ್ಕೊಬೇಕು, ಪ್ರತಿಯೊಬ್ಬರು ಈ ಸಿನಿಮಾ ನೋಡ್ಬೋದು. ಮತ್ತು ಸಾಯಿ ಕುರುಪಟ್ಟಿ ಅವರಿದ್ದಾರೆ, ಜಯಶ್ರೀ ದೇವಿ ಅವರಿದ್ದಾರೆ, ಪಕ್ಕದಲ್ಲಿ ಗೆಳೆಯ ಯಶ್ ಇದ್ದಾರೆ, ವಿಜಯ್ ಅವರು ಕೂಡ ಇದ್ದಾರೆ. ಸೊ ಎಲ್ರಿಗೂ ನಮಸ್ಕಾರ, ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ. ಏನಂದರೆ ನನಗೆ ಎಲ್ಲೋ ಒಂದು ಕಡೆ ಸಣ್ಣ ವಯಸ್ಸಿಂದ ಎಲ್ಲ ಮಹಿಳೆಯರನ್ನ ಹತ್ತಿರದಿಂದ ನೋಡೋ ಒಂದು ಸೌಭಾಗ್ಯ ಸಿಕ್ತು ನಮ್ಮ ತಂದೆಯವರ ಮೂಲಕ. ಯಾವುದೇ ಸಂದರ್ಭದಲ್ಲಿ NTR ಅವರು ತಂದೆಯವ್ರನ್ನ ಮೀಟ್ ಮಾಡಿದಾಗ ತಮಿಳು ಅಂತ ಕರೆಯೋರು. ಅದೇ ರೀತಿ ಪ್ರತಿ ಜಾಗದಲ್ಲಿ ಎಲ್ಲೇ ಇದ್ರೂ, ಅದು ಸ್ಪೆಷಲಿ ಅವರೂರಲ್ಲಿ ಇದ್ರೆ ಬಾಲಯ್ಯ ಅವರು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಎಲ್ಲೇ ಕೂತಿರ್ಲಿ, ಸ್ಟೇಜ್ ಮೇಲೆ ಕೂತಿದ್ರು ಎದ್ಬಿಟ್ಟು ವೇವ್ ಮಾಡಿ ಕರೀತಾರೆ. ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಬೆಂಗಳೂರಿಗೆ ಬಂದಾಗೆಲ್ಲ ಮನೆಗೆ ಬರ್ತಾರೆ. ಶಿವಣ್ಣ ಅವ್ರಿಗಂತೂ ತುಂಬ ಆಪ್ತರು. ಈ ಬಾಂಧವ್ಯ, ಈ ರೀತಿಯಾದ ಪ್ರೀತಿ ವಿಶ್ವಾಸ ಮರ್ಯಾದೆ ಸಿಗೋದು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಯಾಕೆಂದ್ರೆ ಬಹುಶಃ ಅವರು ರಾಜ್ಯದಲ್ಲಿ ಆಂಧ್ರದಲ್ಲಿರ್ಬೋದು, ಅವರು ನಮ್ಮ ಕುಟುಂಬದ ಮೇಲೆ ಇಟ್ಟಿರುವಂಥ ಪ್ರೀತಿ, ಕರ್ನಾಟಕದಲ್ಲಿ ತಂದೆಯವ್ರನ್ನ ಹೇಗೆ ಪ್ರೀತಿಸ್ತಿದ್ರು ಅದೇ ರೀತಿ ಆಂಧ್ರದಲ್ಲಿ NTR ಅವರಾಗಲಿ, ಅವ್ರ ಕುಟುಂಬಸ್ಥರಾಗಲಿ ಪ್ರತಿಯೊಬ್ಬರು ಅಷ್ಟೇ ಪ್ರೀತಿಸೋರು. ನನಗೆ ಚಿಕ್ಕ ವಯಸ್ಸಲ್ಲಿ ಒಂದು ಅನುಭವ ಆಗಿತ್ತು. ಅಂದರೆ ನಾನು ಕನ್ನಡದಲ್ಲಿ ಎಲ್ಲ ಇಂಗ್ಲೀಷಲ್ಲೆಲ್ಲ ಗೊತ್ತಿಲ್ಲ, ಬಿಕಾಸ್ ಸಾರ್ ಗೊತ್ತಾಗಬೇಕಿತ್ತು. ಏನಂದರೆ 81 ಒಂದು 5 ವರ್ಷ 6 ವರ್ಷ ಇರ್ಬೋದು, ಯಾವುದೋ ಒಂದು ಸಿನಿಮಾ ನಡೀತಾ ಇತ್ತು AVM ಸ್ಟುಡಿಯೋಸಲ್ಲಿ. ನಮ್ಮ ತಂದೆಯವ್ರದ್ದು ಸಿನಿಮಾ ಶೂಟಿಂಗ್ ಕೂಡ ನಡೀತಾ ಇತ್ತು. ಸೊ ಸರ್ ವಾಸ್ ಅ ರೇಸ್ ಡ್ರೈವರ್ ಇನ್ ದ ಫಿಲ್ಮ್. ಸೊ ನಾನು ಶೂಟಿಂಗಿಗೆ ನಮ್ಮ ತಂದೆ ಕರ್ಕೊಂಡು ಹೋಗಿದ್ರು. ನಾನು ಏನು ಮಾಡಿದೆ, ನನಗೆ ಕಾರ್ ನೋಡ್ಬಿಟ್ಟು ನನಗೆ ಆ ಕಾರ್ ತುಂಬ ಇಷ್ಟ, ಅದು ಬೇಕು ಅಂತ ಕೇಳಿದ್ದೆ, ಒಂದು ಥರ ರೇಸ್ ಕಾರು. ಸೊ ಅವಾಗ ಆ ಟೈಮಲ್ಲೇ NTR ಸರ್ ಆ ಕಾರ್ನ ಮನೆ ಕಳಿಸ್ಕೊಟ್ಬಿಟ್ಟಿದ್ರು. ಆಮೇಲೆ ಅದನ್ನು ವಾಪಸ್ ಕಳಿಸ್ತಾ. ಸೊ ಅದಾದಮೇಲೆ 86ರಲ್ಲಿ ಒಂದು ಫಿಲ್ಮ್ ಫೆಸ್ಟಿವಲ್ ಆಗಿದೆ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಹೈದರಾಬಾದಲ್ಲಿ. ಅವಾಗ ಅಲ್ಲಿ ಹೋಗಿದ್ದಾಗ ಯಶ್ ಹೇಳ್ತಿದ್ದಂಗೆ ಆರೆಂಜ್ ಗೆಟಪ್ಪಲ್ಲಿ ಬಂದ್ರಲ್ಲ, ಅದೇ ಗೆಟಪ್ಪಲ್ಲಿ ಇದ್ರು. ಅವಾಗ ಎಲ್ಲ ಮುಖ್ಯವಾದಂಥ ನಟರು ಸೌತ್ ಇಂಡಿಯಾದಲ್ಲಿ, ನಾರ್ತ್ ಇಂಡಿಯಾದ ಎಲ್ಲ ಕಡೆಯಿಂದ ಅಲ್ಲಿ ಬಂದರು. ಅವಾಗ NTR ಅವರು ಫ್ಲೈಟ್ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲರನ್ನೂ ರಿಸೀವ್ ಮಾಡಿಕೊಂಡ್ರು. ಸೊ ಅವಾಗ ಒಂದು ದೊಡ್ಡ ಫೋಟೋಗ್ರಾಫ್ ಕೊಟ್ಟಿದ್ರು, ವೆಂಕಟೇಶ್ವರ, ಒಂದು ಗೋಲ್ಡಲ್ಲಿ ಇಂಪೋಸ್ ಆಗಿರುತ್ತೆ. ಇನ್ನೂ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೇವೆ ಅದನ್ನು. ಅದಾದ ನಂತರ ಹಲವಾರು ಸಂದರ್ಭದಲ್ಲಿ ತಂದೆಯವ್ರನ್ನ TTD ಮೆಂಬರ್ ಆಗಿ ಆಯ್ಕೆ ಮಾಡಿದ್ರು, ಅವ್ರನ್ನ, ರಜನಿಕಾಂತ್ ಅವ್ರನ್ನ. ಆ ಟೈಮಲ್ಲಿ ಕೂಡ ಸುಮಾರು ಸಲ ಭೇಟಿ ಮಾಡಿದ್ದೆ. ಏನಂದರೆ ಅವ್ರ ತೊಡೆ ಮೇಲೆಲ್ಲ ಕೂತ್ಕೊಳ್ಳೋ ಒಂದು ಭಾಗ್ಯ ಸಿಕ್ಕಿದೆ. ಸೊ ಅದನ್ನೆಲ್ಲ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲ್ಲ. ಈ ಆ ಕ್ಯಾರೆಕ್ಟರ್ನ ಬಾಲಯ್ಯ ಅವ್ರು ಮಾಡ್ತಿರೋದು, ಅವ್ರು ಮಾಡೋಂಥ ಜನರಲ್ ಕಮರ್ಷಿಯಲ್ ಸಿನಿಮಾಗೂ ಬಯೋಪಿಕ್ ಮಾಡೋ ಸಿನಿಮಾಗೂ ನೋಡಿದ್ರೆ ಒಂಥರ ರೋಮಾಂಚನ ಆಗುತ್ತೆ. ಅವ್ರ ಮೇಲೆ ಇಟ್ಟಿರುವಂಥ ಪ್ರೀತಿ, ಅಂದರೆ ಅವ್ರ ತಂದೆ ಮೇಲೆ ಇಟ್ಟಿರುವಂಥ ಪ್ರೀತಿ, ಆ ಡೆಡಿಕೇಶನ್ ಇರ್ಬೋದು, ಅವ್ರು ಮಾತಾಡೋ ರೀತಿ ಇರ್ಬೋದು. 1-2-3 ಶಾರ್ಟಲ್ಲಂತೂ it just looks like your father's. I mean, there's no difference in it. It's so beautiful. And choice of characters, ವಿದ್ಯಾ ಬಾಲನ್ ಮೇಡಮ್ ಅವ್ರು ಚೂಸ್ ಮಾಡಿದ ಮೇಲೆ ಗೊತ್ತಾಯ್ತು, ಅವರು ತುಂಬ ಅಂಡರ್ ಪ್ಲೇ ಮಾಡಿ ತುಂಬ ಕ್ಲಾಸಾಗಿ ಆ್ಯಕ್ಟ್ ಮಾಡೋಂಥ ಆ್ಯಕ್ಟ್ರೆಸ್. ಜೊತೆಗೆ ಕಲ್ಯಾಣ್ ಅವ್ರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ರಾಣ ಕೂಡ ಚಂದ್ರಬಾಬು ನಾಯ್ಡು ಅವ್ರ ಕ್ಯಾರೆಕ್ಟರ್ಲಿ ಬರ್ತಾರಂತೆ. ಸೊ ನನಗೆ ಈಗ ವೇಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಕಥಾನಾಯಕರು ಹೇಗಿರ್ತಾರೆ, ಮಹಾನಾಯಕರು ಹೇಗಿರ್ತಾರೆ ಅಂತ. ಸೊ ಜೈ NTR, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೀ. ಪ್ಲೆಜರ್. ಥ್ಯಾಂಕ್ ಯು.